ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೂತನ ನಾಯಕ್. ಹೇಗಿದ್ದೀರಾ ಎಲ್ಲರೂ? ನೋಡಿ ಸ್ನೇಹಿತರೆ, ತಮಿಳ್ನಾಡಿನ ಸ್ಪೆಷಲ್ ಇಡ್ಲಿ ಪುಡಿ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಕರ್ನಾಟಕದಲ್ಲಿ ಚಟ್ನಿ ಪುಡಿ ಅಂತಲೂ ಹೇಳ್ಬೋದು, ಆದರೆ ಅಲ್ಲಿ ತಮಿಳ್ನಾಡಲ್ಲಿ ಇಡ್ಲಿ ಪುಡಿ ಅಂತ ಹೇಳಿದ್ರೆ ತುಂಬ ಫೇಮಸ್ಸು ಸ್ನೇಹಿತರೆ. ಇಡ್ಲಿಗೆ ಚಟ್ನಿ ಚಟ್ನಿ ಪುಡಿನ ಹಾಕ್ಕೊಂಡು ತಿಂತಾರೆ ಸ್ನೇಹಿತರೆ. ದೋಸೆ ಇರ್ಬೋದು, ಚಪಾತಿ, ರೊಟ್ಟಿ, ಅನ್ನಕ್ಕೆ ಎಲ್ಲದಕ್ಕೂ ತಿಂತಾರೆ ಸ್ನೇಹಿತರೆ. ಇದನ್ನು ಉದ್ದಿನ ಬೇಳೆನ ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ. ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಡಲೆಬೇಳೆ ಸ್ನೇಹಿತರೆ. ನೋಡಿ, ಈ ಥರ ಒಂದು ಫ್ರೈ ಮಾಡಿ ಇಟ್ಕೋಬೇಕು. ಘಮ ಘಮ ಭಾಳ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಸ್ನೇಹಿತರೆ. ಇದು ತೊಗರಿ ಬೇಳೆ ಸ್ನೇಹಿತರೆ. ಇದು 3 ಪ್ರಮಾಣ ಸೇರಿಬಿಟ್ಟು ನಾವು ಇಡ್ಲಿ ಪುಡಿ ಮಾಡೋದು. ಇದಕ್ಕೆ ನಾವು ಗುಂಟೂರು ರೆಡ್ ಚಿಲ್ಲಿ ತೊಗೊಂಡಿದ್ದೀವಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಖಾರ ಖಾರ ಇರಬೇಕು ಸ್ನೇಹಿತರೆ. ಮಕ್ಳುಗಳು ಚಟ್ನಿ ಪುಡಿ ಅಥವಾ ಇಡ್ಲಿ ಪುಡಿ ತಿಂತಾ ಇದ್ರೆ ವಾವ್ ಸೂಪರ್ ಖಾರ ಖಾರ ಇದೆ ಅಂತ ಹೇಳಿ ತಿಂತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಈಗ ಮಿಕ್ಸಿ ಮಾಡ್ಕೊಬೇಡ ಸ್ನೇಹಿತರೆ. ಈಗ ನಾವು ಮಿಕ್ಸಿ ಜಾರಲ್ಲಿ ಈಗ ರೆಡ್ ಚಿಲ್ಲಿನ, ಸಾಲ್ಟು, ಸ್ವಲ್ಪ ಹುಣಸೆ ಹಣ್ಣನ್ನು ನಾವು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಯಾಕಂದರೆ ಡೈರೆಕ್ಟ್ ಒಟ್ಟಿಗೆ ಹಾಕ್ಬಿಟ್ರೆ ಇದು ನೈಸಾಗಿ ಪುಡಿ ಆಗಲ್ಲ ಸ್ನೇಹಿತರೆ. ಹಾಗಾಗಿ ಇದನ್ನು ಫಸ್ಟ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಗ್ರೈಂಡ್ ಮಾಡ್ಕೊಂಬರ. ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು ಸ್ನೇಹಿತರೆ. ಈಗ ನಾವು ಕಡಲೆಬೇಳೆನ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ಫ್ರೈ ಮಾಡಿರೋದು ಒಳ್ಳೆ ಘಾಟ್ ಬರ್ತಾ ಇದೆ ಸ್ನೇಹಿತರೆ. ಸ್ವಲ್ಪ ಕೆಮ್ಮು ಬರ್ತಾ ಇದೆ ನೋಡಿ. ನೋಡಿ ಸ್ನೇಹಿತರೆ, ಇಡ್ಲಿ ಪುಡಿ ರೆಡಿಯಾಗಿದೆ. ಸೂಪರಾಗಿ ಬಂದಿದೆ ಸ್ನೇಹಿತರೆ. ಟೇಸ್ಟ್ ಮಾತ್ರ ಈ ರೆಡ್ ಚಿಲ್ಲಿ, ಹುಣಸೆ ಹಣ್ಣು, ಕಡಲೆಬೇಳೆ, ಉದ್ದಿನ ಬೇಳೆ, ತೊಗರಿ ಬೇಳೆ, ಸಾಲ್ಟು ಸ್ನೇಹಿತರೆ, ಕಲ್ಲುಪ್ಪು ಹಾಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಸ್ನೇಹಿತರೆ ಮಿಕ್ಸಿ ಮಾಡಿಬಿಟ್ರೆ ಇಡ್ಲಿ ಪುಡಿ ಪೂರ್ತಿ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ ಯಾವುದಕ್ಕೆ ಬೇಕಾದ್ರೂ ನೀವು ತಿನ್ಬೋದು. ಸೂಪರಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು ತಿಂತಾರೆ ತಮಿಳ್ನಾಡಲ್ಲಿ ಸ್ಪೆಷಲ್ಲು ಸ್ನೇಹಿತರೆ. ತುಪ್ಪ ಹಾಕೊಂಡು ತಿನ್ಬೋದು, ನಿಮ್ಮ ಇಷ್ಟ ಸ್ನೇಹಿತರೆ. ಆದರೆ ಕರ್ನಾಟಕದಲ್ಲಿ ಚಟ್ನಿ ಪುಡಿ ಅಂತ ಹೇಳ್ತಾರೆ. ಯಾರು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರೋ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್.